ಸ್ವಾಮಿ, ಸಾಡೆ ಸಾತಿ ಮುಗೀತು, ಏನೂ ಒಳ್ಳೆಯದಾಗಲಿಲ್ಲ. ಸಾಡೆ ಸಾತಿ ಮುಗೀತು, ಈ ಕಡೆ ಗುರುಬಲನೂ ಕೂಡ ನಮ್ಮದು ಹೋಗಿದೆ. ಹಾಗಾದರೆ ನಮ್ಮ ರಾಶಿಯವರಿಗೆ ಯಾವುದೇ ಒಂದು ಭವಿಷ್ಯನೇ ಇಲ್ವಾ? ಅಥವಾ ನಾವು ಮುಂದೆ ಒಳ್ಳೆಯದೇ ಆಗೋದಿಲ್ವ ನಮಗೆ? ಅಥವಾ ನಾವು ಇರೋದೇ ಈಗ ಕೊನೆ ತನಕ ಅಂದ್ಕೊಂಡು ಕೇಳಿದವರು ತುಂಬ ಜನ ಇದ್ದರು. ಆದರೆ ಈ ವಿಡಿಯೋ ಕೊನೆ ತನಕ ನೋಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಕರ ರಾಶಿಯವರಿಗೆ ಈ ತಾತ್ಕಾಲಿಕ ಗುರುಬಲದ ಒಂದು ಫಲಗಳೇನು ಅಥವಾ ಅದರ ಲಾಭಗಳೇನು ಹೇಳುವಂಥದ್ದು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮೊದಲು ಯಾರೆಲ್ಲ ಬಂದುಬಿಟ್ಟು ನನಗೆ ಗುರುಬಲ ಇಲ್ಲ ಅಥವಾ ನನಗೆ ಯಾವುದೇ ಒಂದು ಕೈಯಲ್ಲಿ ದುಡ್ಡು ಹಣಕಾಸಿನ ವ್ಯವಸ್ಥೆ ಎಲ್ಲ ಹದಗೆಟ್ಟು ಹೋಗಿದೆ, ಕೌಟುಂಬಿಕ ಜೀವನ ಚೆನ್ನಾಗಿಲ್ಲ, ಉದ್ಯೋಗನೂ ಕೂಡ ಸರಿ ಇಲ್ಲ, ಮುಂದೆ ಏನು ಮಾಡಬೇಕು ಅಥವಾ ನನ್ನ ಬದುಕು ಇಷ್ಟೇನಾ ಅಂದ್ಕೊಂಡು ಕೇಳಿದವರಿಗೆ ಈ ವಿಡಿಯೋ ಆಗಿರ್ತದೆ. ಖಂಡಿತವಾಗಲೂ ಕೂಡ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ನನ್ನ ಭವಿಷ್ಯ ಉಜ್ವಲವಾಗಿ ಇಟ್ಕೋಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಬರುವಂಥ ಒಂದೊಂದು ಪಾಯಿಂಟ್ ಕೂಡ ನೀವು ಪಾಲನೆ ಮಾಡಿದ್ದೇ ಹೋದಾದರೆ ಖಂಡಿತವಾಗಲೂ ಕೂಡ ನಿಮ್ಗೆ ಒಳ್ಳೆಯದಾಗೋದ್ರಲ್ಲಿ ಸಂದೇಹ ಇಲ್ಲ. ಅದೇ ರೀತಿಯಾಗಿ ಈ ಮಕರ ರಾಶಿಯವರಿಗೆ ಒಂದು ತಾತ್ಕಾಲಿಕ ಗುರುಬಲ ಹೇಳುವಂಥದ್ದು ಬಂದಿದೆ. ಆಲ್ರೆಡಿ ನಿಮ್ಗೆ ಗುರುಬಲ ಇರಲಿಲ್ಲ, ಈ ಕಡೆ ಸಾಡೆ ಸಾತಿನೂ ಮುಗ್ದಿತ್ತು, ಆದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಬದಲಾವಣೆಗಳು ಕಾಣಲಿಲ್ಲ ಅಂತ ಹೇಳಿದವರಿಗೆ ಈಗ ಬರುವಂತಹ ಒಂದು ಸಮಯ ಏನಿದೆ ಅದು ತುಂಬ ಉತ್ತಮವಾಗಿರುವಂಥದ್ದು. ಪ್ರಥಮವಾಗಿ ನೀವು ಏನೆಲ್ಲ ಕೆಲಸ ಮಾಡಿದರೆ ಯಾವ ರೀತಿಯಾದಂಥ ಫಲಗಳಿದೆ ಅಂದ್ಕೊಂಡು ನೋಡೋದಿದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅತಿ ಉತ್ತಮವಾದಂಥ ಒಂದು ಲಾಭ ಫಲಗಳನ್ನು ತಾವು ನೋಡ್ಬೋದು. ಒಂದು ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯ ಅತಿ ಉತ್ತಮವಾಗಿರುವಂಥದ್ದು. ಯಾರಿಗೆಲ್ಲ ಬಂದ್ಬಿಟ್ಟು ಈ ಮೈಗ್ರೇನು, ಒಂದು ಸ್ವಲ್ಪ ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಮೊಳಕಾಲು ನೋವು, ಬೆನ್ನು ನೋವು ಇಂಥವೆಲ್ಲ ದೂರ ಆಗ್ತದೆ. ಕೆಲವೊಂದು ದೀರ್ಘಕಾಲದ ಆರೋಗ್ಯ ಸಂಬಂಧಿ ವಿಚಾರಗಳು ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಬಟ್ ಈ ಸಣ್ಣ ಪುಟ್ಟ ಇರುವಂಥವ್ರಿಗೆಲ್ಲ ಎಲ್ಲ ರೋಗ ರುಜಿನಗಳು ದೂರ ಆಗುವಂಥದ್ದಾಗ್ತದೆ ಮತ್ತು ಯಾವುದೇ ರೀತಿಯಾದಂಥ ಒಂದು ಹೊಸ ರೋಗಗಳು ಹುಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದರೆ ಯಾರಿಗೆಲ್ಲ ಒಂದು ಸ್ವಲ್ಪ ಪೀರಿಯಡ್ಸ್ ವಿಷಯವಾಗಿ ಸ್ವಲ್ಪ ತೊಂದರೆ ಅನುಭವಿಸ್ತಾ ಇದ್ದವರು ಅಥವಾ ಒಂದು ಉದರ ಸಂಬಂಧ ಯಾರೆಲ್ಲ ಒಂದು ತೊಂದರೆ ಅನುಭವಿಸ್ತಾ ಇದ್ದವರು ಅವರಿಗೂ ಕೂಡ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಹೇಳುವಂಥದ್ದು ಆಗೋದಿಲ್ಲ. ಇನ್ನು ಮುಂದೆ ನೋಡೋದಿದ್ರೆ ಹಣಕಾಸು. ಈ ಹಣಕಾಸು ವಿಚಾರಕ್ಕೆ ಬಂದರೆ ಈ ಮಕರ ರಾಶಿಯವರು ಈ ಹಣಕಾಸಿನ ವಿಚಾರದಲ್ಲಿ ತುಂಬ ಜನರು ಸೋತವರಿದ್ದಾರೆ. ಒಂದು ಸಾಲ ಕೊಟ್ಕೊಂಡು ಸೋತವರಿದ್ದಾರೆ, ಇನ್ನೊಬ್ಬರು ಸಾಲ ಇಸ್ಕೊಂಡು ಸೋತವರಿದ್ದಾರೆ. ಸಾಲ ಕೊಟ್ಟವ್ರು ದುಡ್ಡು ಹೋಗಿತ್ತಾನೋ ಹೇಳ್ಕೊಂಡಿದ್ದವರು ತುಂಬ ಜನ ಇದ್ದಾರೆ. ಸಾಲ ಇಸ್ಕೊಂಡವ್ರು ಹೇಗಾದರೂ ತೀರಿಸ್ಲಪ್ಪ, ಯಾವಾಗಾದರೂ ತೀರಿಸ್ತೀನಿ ಹೇಳುವಂಥ ಒಂದು ಪರಿಸ್ಥಿತಿಗೆ ಬಂದವರು ಇದ್ದಾರೆ. ಹಾಗಾಗಿ ಈಗೆಲ್ಲ ಕೊಟ್ಟವರಿಗೂ ಕೂಡ ಬರುವಂಥದ್ದು, ಇಸ್ಕೊಂಡವರಿಗೂ ಕೂಡ ಆ ಸಾಲ ತೀರುವಂಥ ಒಂದು ಭಾಗ್ಯ ಕೂಡ ಬರುವಂಥದ್ದು. ಮತ್ತು ಕೆಲವೊಂದಿಷ್ಟು ಲೋನ್ ಅಮೌಂಟ್ಗಳು ಆಗಬೇಕಿತ್ತು. ಬ್ಯಾಂಕಲ್ಲಿ ಎಲ್ಲ ಡಾಕ್ಯುಮೆಂಟು ನಿಮ್ಮದು ಅಪ್ರೂವ್ ಆಗಿರ್ತದೆ, ಬಟ್ ಲೋನ್ ಅಮೌಂಟ್ ಮಾತ್ರ ಕ್ರಿಯೇಟ್ ಆಗಿರೋದಿಲ್ಲ ಅಥವಾ ಕ್ರೆಡಿಟ್ ಆಗಿರೋದಿಲ್ಲ. ಅಂಥವ್ರಿಗೂ ಕೂಡ ಒಂದು ಲೋನ್ ಸಿಗುವಂಥ ಭಾಗ್ಯನೂ ಕೂಡ ಇದೆ. ಹಣಕಾಸಿಗೆ ಸಂಬಂಧಪಟ್ಟಂತೆ ತುಂಬ ಒಂದು ಮಾರ್ಗಗಳು ನಿಮಗೆ ಉದ್ಭವ ಆಗುವಂಥದ್ದು, ಬೇರೆ ಬೇರೆ ಆಯಾಮದಿಂದ ನಿಮಗೆ ಅಮೌಂಟ್ಗಳು ಬರುವಂಥದ್ದು ಆಗ್ತದೆ. ಅಥವಾ ನಿಮ್ಮ ಪ್ರಯತ್ನ ಒಂದು ಸ್ವಲ್ಪ ಇದ್ದರೂ ಕೂಡ ಅದರ ಪ್ರತಿಫಲ ಜಾಸ್ತಿ ಇರುವಂಥದ್ದು ಆಗ್ತದೆ. ಅದೇ ರೀತಿಯಾಗಿ ಮುಂದೆ ನೋಡೋದಿದ್ರೆ ಒಂದು ಕಂಕಣ ಭಾಗ್ಯದ ವಿಚಾರಕ್ಕೆ ಬಂದರೆ ಯಾರಿಗೆಲ್ಲ ಬಂದುಬಿಟ್ಟು ಮದುವೆ ಆಗಿರಲಿಲ್ಲ, ವಯಸ್ಸಾಯಿತು, ಎಲ್ಲೋ ಒಂದು ಕಡೆಗೆ ಎಲ್ಲ ಮಾತುಕತೆ ನಡೆದಿರ್ತದೆ, ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ನಾನು ಹೇಳ್ತಿರುವಂಥದ್ದು, ಎಲ್ಲ ಮಾತುಕತೆ ನಡೆದಿರ್ತದೆ, ಯಾವುದೋ ಒಂದು ಕಡೆಯಿಂದ ಬಂದುಬಿಟ್ಟು ಯಾವುದೇ ರೀತಿಯಾದಂಥ ಉತ್ತರನೇ ಸಿಕ್ಕಿರೋದಿಲ್ಲ. ಮಾತುಕತೆ ಮುಗ್ದೋಗಿರ್ತದೆ, ಗಂಡು ಹೆಣ್ಣು ಕೂಡ ಆವಾಗವಾಗ ಮಾತಾಡ್ಕೊಂಡಿದ್ದು ಇರ್ತದೆ ಫೋನಲ್ಲಿ. ಆದರೆ ಎಲ್ಲೋ ಒಂದು ಕುಟುಂಬದವರ ಒಂದು ಭಿನ್ನಾಭಿಪ್ರಾಯದಿಂದ ಎಲ್ಲೋ ಆ ಮದುವೆ ಹಾಗೆ ಸ್ಥಗಿತಗೊಂಡಿರುವಂಥದ್ದು. ಅಥವಾ ಯಾವುದೋ ಒಂದು ಮೂರನೇ ವ್ಯಕ್ತಿಯಿಂದ ನಿಮಗೆ ಯಾವುದೋ ಒಂದು ಸಂಬಂಧ ಬಂದಿದ್ದರೆ ಇವತ್ತು ಹೇಳ್ತೀನಿ ನಾಳೆ ಹೇಳ್ತೀನಿ ಅಂದ್ಕೊಂಡ್ಬಿಟ್ಟು ನಿಂತ್ಕೊಂಡಿರುವಂಥದ್ದು, ಅದೆಲ್ಲ ಬಂದುಬಿಟ್ಟು ಈಗ ಅದಕ್ಕೆ ಮರು ಚಾಲನೆ ಸಿಗುವಂಥದ್ದು, ನಿಮಗೆ ಒಂದು ಕಂಕಣ ಭಾಗ್ಯ ಹೇಳುವಂಥದ್ದು ಕೂಡ ಅತಿ ಉತ್ತಮವಾಗಿ ಕೂಡ ಬರ್ತದೆ. ಇನ್ನು ಈ ಕಂಕಣ ಭಾಗ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ತುಂಬ ಒಂದು ಪರ್ಸೆಂಟೇಜ್ ವೈಸ್ ಬಂದರೆ ಮಕರ ರಾಶಿಯವರು ಸುಮಾರು ಜನ ಇದ್ದಾರೆ ಆ ವಿಚಾರದಲ್ಲಿ. ಅದು ಯಾವುದು ಅಂತಂದರೆ ಡಿವೋರ್ಸ್. ಯಾರಿಗೆಲ್ಲ ಒಂದು ವಿವಾಹ ವಿಚ್ಛೇದನ ಏನಾಗಿತ್ತು ಅವರಿಗೂ ಕೂಡ ಮರು ಕಂಕಣ ಭಾಗ್ಯದ ಯೋಗ ಕೂಡ ಇರುವಂಥದ್ದು. ಆದರೆ ಪ್ರಯತ್ನ ನೀವು ಮಾಡಬೇಕು. ಗುರುಬಲ ಬಂತು ಅಂದ್ಕೂಡಲೇ ಆಟೋಮೆಟಿಕ್ಲಿ ಯಾವುದೇ ಕೆಲಸ ಆಗೋದಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಆ ಗುರುಬಲದ ಆ ಡ್ಯುರೇಷನಲ್ಲಿ, ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದು ಕೈಗೂಡ್ತದೆ ಅಂತ ಅರ್ಥ. ಅಥವಾ ಒಂದು ಅಲ್ಪ ಪ್ರಮಾಣದ ಪ್ರಯತ್ನ ಇದ್ದರೂ ಕೂಡ ಅದಕ್ಕೆ ಬಹು ಪ್ರಮಾಣದ ಒಂದು ಲಾಭ ಗಳಿಕೆಯನ್ನು ತಾವು ಕಾಣಬಹುದು ಅಂತ ಅರ್ಥ. ನನಗೂ ಗುರುಬಲ ಇದ್ದೆ, ನಾನು ಏನು ಮಾಡಿದರೂ ಕೂಡ ನಡೆಯುತ್ತೆ ಅಂದ್ಕೊಂಡ್ಬಿಟ್ಟು ಮೋಸದ ಮಾರ್ಗ ಹಿಡೀಲಿಕ್ಕೆ ಹೋಗಬೇಡಿ, ಅಥವಾ ಸುಳ್ಳು ಹೇಳೋದಕ್ಕೆ ಹೋಗಬೇಡಿ, ಅಥವಾ ಆಲಸ್ಯ ಮಾಡೋದಕ್ಕೆ ಹೋಗಬೇಡಿ, ಸೋಮಾರಿತನಕ್ಕೆ ಹೋಗಬೇಡಿ. ಇದು ಖಂಡಿತವಾಗಲೂ ಇದು ಯಾವುದೇ ಗುರುಬಲಕ್ಕೆ ಅನ್ವಯವಾಗೋದಿಲ್ಲ. ಯಾವುದೇ ದೇವರಿರಲಿ, ಯಾವುದೇ ಗ್ರಹಗಳಿರಲಿ, ನಿಮ್ಮ ಪರಿಶ್ರಮ ಅಗತ್ಯವಾಗಿರ್ತದೆ. ನನ್ನ ಮಾತನ್ನು ಕೇಳಿ. ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ, ನೀವು ಎಷ್ಟು ಪರಿಶ್ರಮ ಹಾಕ್ತೀರೋ ಅದಕ್ಕೆ ದುಪ್ಪಟ್ಟಾಗಿರುವಂಥ ಒಂದು ಫಲ ಭಗವಂತ ಕೊಡ್ತಾನೆ. ಗುರುಬಲದಲ್ಲಿ 101% ಇದು ಸಂಭವ ಆಗೇ ಆಗ್ತದೆ. ಸ್ವಲ್ಪ ಪ್ರಮಾಣದ ಪ್ರಯತ್ನ ಇರಲಿ,
ಬಹು ಪ್ರಮಾಣದ ಒಂದು ಆದಾಯ ನಿಮ್ಮದಾಗ್ತದೆ. ಹಾಗಾಗಿ ಈ ಮದುವೆಯ ವಿಚಾರದಲ್ಲೂ ಕೂಡ ಕಂಕಣ ಭಾಗ್ಯಕ್ಕೆ ಅತಿ ಸೂಕ್ತವಾದಂಥ ಒಂದು ಸಂದರ್ಭ. ಖಂಡಿತವಾಗಲೂ ಪ್ರಯತ್ನ ಮಾಡಿ. ಇನ್ನು ಕೆಲಸದ ವಿಚಾರಕ್ಕೆ ಬಂದರೆ, ಯಾರೆಲ್ಲ ಬಂದುಬಿಟ್ಟು ಒಂದು IT ಕಂಪ್ನಿಲಿ ಕೆಲಸ ಮಾಡೋರು ಅಥವಾ ನಾನ್ IT ಕೆಲಸ ಮಾಡೋರು, ಗೌರ್ಮೆಂಟಲ್ಲಿ ಕೆಲಸ ಮಾಡೋರು, ಪ್ರತಿಯೊಬ್ಬರಿಗೂ ಬಂತು. ಇಲ್ಲಿ ತುಂಬ ಜನ ಒಂದು ಮಕರ ರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಬಂದರೆ ಕಿರಿಕಿರಿಗಳು ಜಾಸ್ತಿ. ಯಾವುದೋ ಒಂದು ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಅಲ್ಲೊಂದು ಮೇಲಧಿಕಾರಿಯಿಂದ ಕಿರಿಕಿರಿ, ಅಥವಾ ಯಾರ್ದೂ ಕಿರಿಕಿರಿ ಇಲ್ಲ ಅಂತಂದರೂ ಕೂಡ ನೀವು ಮಾಡ್ತಿರುವಂಥ ಕೆಲಸನೇ ನಿಮ್ಗೆ ಕಿರಿಕಿರಿ ಕೊಡ್ತಾ ಇರುವಂಥದ್ದು. ಅದರಲ್ಲಿ ಒಂದು ಪ್ರಮೋಷನ್ ಹೇಳುವಂಥದ್ದು ನಿಮ್ಗೆ ಕಾಣ್ತಿರಲಿಲ್ಲ, ಅಥವಾ ಅದರಲ್ಲೊಂದು ಅಪ್ರಿಷಿಯೇಷನ್ ಹೇಳುವಂಥದ್ದು ಕಾಣ್ತಿರಲಿಲ್ಲ, ಅಥವಾ ನೀವು ಏನು ಮಾಡಿದರೂ ಕೂಡ ಅದಕ್ಕೊಂದು ಆರೋಪಕ್ಕೆ ಹೊಣೆ ಆಗ್ತಿದ್ರಿ. ಅಪರಾಧ ನಿಮ್ದಿರ್ತಿರಲಿಲ್ಲ, ಅಥವಾ ಆರೋಪ ನಿಮ್ಮ ಮೇಲೆ ಬರುವಂಥದ್ದು, ಯಾರೋ ಒಬ್ಬನು ತಪ್ಪು ಮಾಡಿದ್ದು ಅದು ನಿಮ್ಮ ಮೇಲೆ ಬರುವಂಥದ್ದು ಆಗ್ತಿತ್ತು. ಅದಕ್ಕೆಲ್ಲ ಇನ್ನೂ ಅವಕಾಶಗಳು ಇಲ್ಲ. ಖಂಡಿತವಾಗಲೂ ಕೂಡ ಒಂದು ಆಕಸ್ಮಿಕ ತಿರುವು ಹೇಳುವಂಥದ್ದು ಈ ಸಂದರ್ಭದಲ್ಲಿ ನೀವು ನೋಡ್ತೀರಾ, ಇದೇ 18ರಿಂದ ಡಿಸೆಂಬರ್ 4ರ ಒಳಗಡೆಯಲ್ಲಿ. ಹಾಗಾಗಿ ನೀವು ಮಾಡುತ್ತಿರುವಂಥ ಕೆಲಸದ ಮೇಲೆ ಶ್ರದ್ಧೆ ಇರಲಿ ನಿಮಗೆ. ಅದೇ ರೀತಿ ಇನ್ನು ಮುಂದೆ ನೋಡೋದಿದ್ರೆ ಒಂದು ಬಿಸ್ನೆಸ್ ವಿಚಾರಕ್ಕೆ ಬರ್ತೇನೆ. ಯಾರೆಲ್ಲ ಬಂದುಬಿಟ್ಟು ಮಕರ ರಾಶಿಯವರು ತುಂಬ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಯಾವುದೋ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತೀರಿ. ಆ ಬಿಸ್ನೆಸ್ಸಲ್ಲಿ ಕೆಲವೊಂದಿಷ್ಟು ಟೈಮಲ್ಲಿ ನಿಮ್ಮ ಪ್ರಯತ್ನಗಳು ಪರಿಪೂರ್ಣವಾಗಿರ್ತದೆ, ನಿಮ್ಮ ಪರಿಶ್ರಮಗಳು ಪರಿಪೂರ್ಣವಾಗಿರ್ತದೆ. ಆದರೆ ಅದಕ್ಕೆ ಖಂಡಿತವಾಗಲೂ ಕೂಡ ಯಾವುದೇ ರೀತಿಯಾದಂಥ ಒಂದು ಪರ್ಫೆಕ್ಟ್ ಪ್ಲ್ಯಾನಿಂಗ್ ಹೇಳುವಂಥದ್ದು ನಿಮ್ಮ ಹತ್ರ ಇರೋದಿಲ್ಲ. ಆ ಪ್ಲ್ಯಾನಿಂಗ್ ಎಡವಟ್ಟಾದರೆ ನಿಮ್ಮ ಅಮೌಂಟು ಕೂಡ ನೀರಲ್ಲಿ ಹೋಮ ಹಾಕ್ದಂಗೆ. ಅದು ನೀವು ಸಾಲಗಾರರನ್ನಾಗೆ ಮಾಡ್ತದೆ ಬಿಟ್ಟರೆ ಅದರಿಂದ ಯಾವುದೇ ರೀತಿಯಾದಂಥ ಒಂದು ಆರ್ಥಿಕವಾಗಿ ಯಾವುದೇ ಒಂದು ಬಲ ಅಂತೂ ನೀವು ಕಾಣೋದಿಲ್ಲ, ಅದರಿಂದ ಯಾವುದೇ ಇನ್ಕಮ್ ಅಂತ ನೀವು ಕಾಣೋದಿಲ್ಲ. ಯಾಕಂತಂದರೆ ಮಕರ ರಾಶಿಯವರು ಎಲ್ಲೋ ಒಂದು ಕಡೆಗೆ ನನಗೆ ಗೊತ್ತಿರುವಂಥ ಮಟ್ಟಿಗೆ ಡಿಪೆಂಡೆಂಟ್ ಪರ್ಸನ್ಗಳಾಗಿರ್ತೀರ. ನೀವು ನಿಮ್ಗೆ ಗೊತ್ತಾಗ್ದೇನೆ ಬೇರೆ ಯಾರ್ದೋ ಮೇಲೆ ಅವಲಂಬಿತರಾಗಿ ನೀವಿರ್ತೀರಾ. ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ನಿಮಗೆ ಯಾವುದೋ ಒಂದು ಕೆಲಸ, ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ನೀವು ಮಾಡ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ. ನಿಮ್ಮದು ಮಕರ ರಾಶಿ, ಮತ್ತೊಬ್ಬ ವ್ಯಕ್ತಿದು ಯಾವುದೋ ಒಂದು ಬೇರೆ ರಾಶಿ. ಹೋಗ್ತಾ 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 ಬಿಸ್ನೆಸ್ಸನ್ನು ಚೆನ್ನಾಗಿ ನಡೆದುಕೊಂಡು ಹೋಗ್ತಾ ಇರ್ತದೆ. ಹೋಗ್ತಾ 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 ಎಲ್ಲೋ ಒಂದು ಕಡೆಗೆ ನೀವು ಕೂತ್ಕೊಂಡು ಯೋಚನೆ ಮಾಡಿ ಒಂದಿನ ಮತ್ತೊಬ್ಬ ಪಾರ್ಟ್ನರ್ ಮೇಲೇ ನೀವು ತುಂಬ ಜವಾಬ್ದಾರಿಗಳನ್ನು ಬಿಟ್ಕೊಂಡು ಕೂತ್ಕೊಂಡಿರ್ತೀರ. ಅವನು ಮಾಡ್ತಾನೆ ಬಿಡು, ನಾನು ಆರಾಮ್ಸೆ ಕೂತ್ಕೋಬೋದು, ನಾನು ಒಂದೊಂದು ಪಾಯಿಂಟ್ ಹೇಳಿದ್ರೆ ಅವ್ನು ಮಾಡ್ಕೊಂಡು ಬರ್ತಾನೆ ಅಂದ್ಕೊಂಡ್ಬಿಟ್ಟು ಅವನ ಮೇಲೆ ನೀವು ಡಿಪೆಂಡ್ ಆಗ್ತಾ ಹೋಗ್ತೀರಾ. ಅಂಥದ್ದನ್ನು ಎಲ್ಲ ಮಾಡೋಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ. ಅಂತ ಹಾಗೆ ಮಾಡೋಕ್ಕೆ ಹೋದರೆ ಎಲ್ಲೋ ಒಂದು ಕಡೆಗೆ ನೀವು ನಷ್ಟಕ್ಕೆ ಗುರಿ ಆಗ್ತೀರಾ, ನಷ್ಟಕ್ಕೆ ನೀವೇ ಹೊಣೆಗಾರ ಆಗ್ತೀರಾ. ಎಲ್ಲೋ ಒಂದು ಕಡೆ ನಿಮ್ಮ ಸಾಲಗಳು ಜಾಸ್ತಿ ಆಗ್ತದೆ. ಹಾಗಾಗಿ ನಿಮ್ಮ ಪರಿಶ್ರಮ, ನಿಮ್ಮ ಬುದ್ಧಿವಂತಿಕೆಯಲ್ಲಿ ತುಂಬ ಕೆಲಸ ಮಾಡುವಂಥದ್ದು. ನೀವು ಅತಿ ಬುದ್ಧಿವಂತರೇ, ಆದರೆ ಈ ಸೋಮಾರಿತನ ಹೇಳುವಂಥದ್ದು ನಿಮ್ಮ ಎಲ್ಲ ಪ್ಲ್ಯಾನ್ಗಳನ್ನು ಕೂಡ ಎಡವಟ್ಟು ಮಾಡಿಬಿಡ್ತದೆ. ಮಾಡಿದ್ರಾಯ್ತು, ನೋಡಿದ್ರಾಯ್ತು, ಕೊಟ್ಟರಾಯ್ತು, ಅವನಿದ್ದಾನೆ, ಅವನು ಮಾಡ್ತಾನೆ ಹೇಳುವಂಥದ್ದು. ಖಂಡಿತವಾಗ್ಲೂ ಕೂಡ ಈ ಕೆಲಸದ ವಿಚಾರದಲ್ಲಿ ಯಾರ ಮೇಲೂ ಕೂಡ ಅವಲಂಬಿತರಾಗಿರಬೇಡಿ. ಸ್ವಂತ ಪರಿಶ್ರಮ, ಸ್ವಂತ ಪ್ಲ್ಯಾನಿಂಗ್ ಇರಲಿ, ಸ್ವಂತ ಯೋಚನಾ ಶಕ್ತಿ ನಿಮ್ಮದಾಗಿರಲಿ. ಹಾಗಾಗಿ ಈ ಗುರುಬಲ ಬಂದಾಗ ಎಂತಹ ರೀತಿಯಾದಂಥ ಒಂದು ಯೋಚನೆ ಮಾಡಿದರೂ ಕೂಡ ಅದು ನಿಮಗೆ ಕೈಗೂಡುವಂಥದ್ದಾಗ್ತದೆ. ಮತ್ತು ನಿಮಗೆ ಅದರಿಂದ ಯಥೇಚ್ಛವಾದಂಥ ಧನಾಗಮನ ಕೂಡ ಆಗ್ತದೆ. ಎಲ್ಲೋ ಒಂದು ಕಡೆಗೆ ನೀವು ಹೇಳಿದ್ದೆಲ್ಲ ಮಾಡಿದರೂ ಕೂಡ ನನಗೆ ಇನ್ನೂ ಬಂದುಬಿಟ್ಟು ನನ್ನ ಇನ್ಕಮ್ ಸೋರ್ಸ್ ಜಾಸ್ತಿ ಆಗಲಿಲ್ಲ, ಇನ್ನೂ ಲಾಸಲ್ಲೇ ಇದ್ದೀನಿ ಅಂತಂದರೆ ನಿಮ್ಮ ಜಾತಕನ ಎಲ್ಲೋ ಒಂದು ಕಡೆಗೆ ತೋರಿಸೋದು ಒಳ್ಳೆಯದು. ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಖಂಡಿತವಾಗ್ಲೂ ಕೂಡ ನಿಮ್ಮ ಜಾತಕ ಹೇಳುವಂಥದ್ದು ನಿಮ್ಮ ಭವಿಷ್ಯಕ್ಕೆ ಒಂದು DNA ಇದ್ದಂಗೆ. ಖಂಡಿತವಾಗ್ಲೂ ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ. ಇನ್ನು ನಿಂತು ಹೋದಂಥ ಕೆಲಸಗಳು ಮತ್ತು ಮರುಚಾಲನೆ ಪಡ್ಕೊಳ್ಳುವಂಥದ್ದು. ತುಂಬ ಜನರು ದುಡ್ಡು ಇನ್ವೆಸ್ಟ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡಿದರೆ ಯಾವುದೋ ಒಂದು ಕಾರಣಾಂತರದಿಂದ ನಿಮ್ಮ ಕೆಲಸ ನಿಂತ್ಕೊಂಡಿದೆ. ಆ ಕಡೆಗೆ ದುಡ್ಡು ನೀರಲ್ಲಿ ಹೋಮ ಆಗ್ದಂಗೆ, ಈ ಕಡೆಗೆ ಸಾಲನೂ ಜಾಸ್ತಿ, ಈ ಕೆಲಸನೂ ಆಗದೇ ಇರುವಂಥದ್ದು. ಅದು ಬಿಸ್ನೆಸ್ ಆಗಿರಲಿ, ಯಾವುದೇ ಆಗಿರಲಿ, ಅಥವಾ ಒಂದು ಮನೆ ಕಟ್ತಾ ಇರುವಂಥವ್ರು ಕೂಡ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟೋಕೆ ಹೊರಟವರು ಕೂಡ ಆಗಿರ್ಬೋದು. ಪ್ರತಿಯೊಂದು ವಿಚಾರದಲ್ಲೂ ಬಂತು ನಿಂತ ಕೆಲಸಗಳು. ಅಂಥ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಆಗುವಂಥದ್ದು. ಹಾಗಾದರೆ ನಿಮ್ಮ ಹತ್ರ ಏನಾದರೂ ಅಂಥ ಕೆಲಸಗಳು ನಿಂತ್ಕೊಂಡಿದ್ದಿದ್ದೇ ಹೌದಾದರೆ ಅದರ ಫೈಲನ್ನು ರೀಓಪನ್ ಮಾಡಿ ಖಂಡಿತವಾಗ್ಲೂ ಅದರ ಮೇಲೆ ಕೆಲಸ ಮಾಡಿ 18ರ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ಯಶಸ್ಸು ಹೇಳುವಂಥದ್ದು ಬರ್ತದೆ. ನಿಮ್ಮ ಪರಿಶ್ರಮ ಎಲ್ಲಿದೆಯೋ ಮಕರ ರಾಶಿಯವ್ರದ್ದು, ಅಲ್ಲಿ ಖಂಡಿತವಾಗ್ಲೂ ಕೂಡ ನಿಮಗೆ ಒಂದು ಧನಾಗಮನ ಹೇಳುವಂಥದ್ದು ಆಗ್ತದೆ. ಮಹಾಲಕ್ಷ್ಮಿಯ ಆಗಮನ ಆಗೇ ಆಗ್ತದೆ. ಕೊಟ್ಟ ಹಣ ವಾಪಸ್ ಬರುವಂಥದ್ದು. ಕೆಲವೊಬ್ಬರು ಈ ಫೈನಾನ್ಸ್ ವ್ಯವಹಾರಗಳನ್ನೆಲ್ಲ ಮಾಡ್ತಾ ಇರುವಂಥವ್ರು ಮಕರ ರಾಶಿಯವರು. ನೀವು ಎಷ್ಟೋ ಜನರಿಗೆ ಲಕ್ಷಾಂತರ ರೂಪಾಯಿ ಸಾಲ ಕೊಟ್ಟಿರ್ತೀರ, ಅವರನ್ನು ಮಾತನ್ನು ನಂಬಿಕೊಂಡು. ಡಾಕ್ಯುಮೆಂಟ್ ಇರುತ್ತೆ, ಎಲ್ಲನೂ ಇರುತ್ತೆ, ಆದರೆ ನಾಳೆ ಕೊಡ್ತೀನಿ ಅಂದ್ಕೊಂಡು 5-6 ವರ್ಷ ಕಳೆದೋಗಿರ್ತದೆ. ಆ ದುಡ್ಡಿನ ಮೇಲೆ ಆಸೆ ಬಿಟ್ಟವರು. ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, ಅಂತಹ ಆಸೆ ನೀವೇನಾದ್ರು ಬಿಟ್ಟಿದ್ದೇ ಹೌದಾದರೆ ನೀವು ಈಗ ಮತ್ತೆ ಅದಕ್ಕೆ ಒಂದು ಜಾಗೃತರಾಗಿ ನೀವು ಆ ಕೆಲಸನ ಮಾಡಬಹುದು. ಹೇಗೆ ಮಾಡಬೇಕು ಕೇಳಿದ್ರೆ, ನೀವು ಯಾರಿಗೆ ದುಡ್ಡು ಕೊಟ್ಕೊಂಡು ಕೂತ್ಕೊಂಡಿದ್ರೋ ಅವರಿಗೆ ಮತ್ತೆ ಜ್ಞಾಪಕ ಮಾಡಬೇಕು. ನೀವು ಅವ್ರಿಗೆ ಸ್ವಲ್ಪ ಫಾಲೋ ಅಪ್ ಮಾಡಿದರೆ ಈ ಒಂದು ಗುರುಬಲದ ಸಮಯದಲ್ಲಿ ಖಂಡಿತವಾಗಲೂ ಆ ಕೊಟ್ಟ ಹಣವನ್ನು ವಾಪಸ್ ಪಡ್ಕೊಳ್ಬಹುದು ನೀವು. ಅದೇ ರೀತಿಯಾಗಿ
ಕೆಲವೊಬ್ಬರು ಸಾಲ ತೊಗೊಂಡಿದ್ದಾರೆ, ಅದು ತೀರ್ಸೋಕ್ಕಂತೂ ನಿಮ್ಮ ಹತ್ರ ಆಗ್ತಾನೇ ಇಲ್ಲ. ಎಷ್ಟೋ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಕೂಡ ಅವ್ರ ಸಾಲ ಮಾತ್ರ ನಿಮ್ಮ ಹತ್ರ ತೀರ್ಸೋಕ್ಕಾಗೋದಿಲ್ಲ. ತೀರಿಸ್ಬೇಕು ಅಂದ್ಕೊಂಡು ಏನೆಲ್ಲ ಪ್ರಯತ್ನ ಮಾಡ್ತೀರಾ, ಬಟ್ ಆವತ್ತೇ ಏನೋ ಒಂದು ಕಮಿಟ್ಮೆಂಟ್ ಬರುತ್ತೆ, ಆ ದುಡ್ಡು ಮಾತ್ರ ಖರ್ಚಾಗೋಗುತ್ತೆ. ಬಟ್ ಒಂದು ಮಕರ ರಾಶಿಯವರ ಒಂದು ಒಳ್ಳೆತನ ಏನು ಅಂತಂದರೆ, ಯಾರಿಗೂ ಮೋಸ ಮಾಡಬೇಕು ದುಡ್ಡಿನ ವಿಚಾರದಲ್ಲಿ ಅಂದ್ಕೊಂಡು ಯಾರೂ ಇರೋದಿಲ್ಲ. ಎಲ್ಲ ಒಂದು ಕಡೆಗೆ ನಮ್ಮ ಜೀವನದ ಒಂದು ಒತ್ತಡಗಳು, ನಮ್ಮ ಜೀವನದ ಒಂದು ಕಮಿಟ್ಮೆಂಟ್ಗಳು ಜಾಸ್ತಿ ಆದಾಗ ಈ ಸಾಲನೂ ಜಾಸ್ತಿ ಆಗ್ತದೆ, ಈ ಕಮಿಟ್ಮೆಂಟ್ಗಳು ಕೂಡ ಜಾಸ್ತಿ ಆಗ್ತದೆ. ಹಾಗಾಗಿ ನಮಗೆ ಎಷ್ಟು ಹಾಸಿಗೆ ಇದೆಯೋ ಅಷ್ಟೇ ಚಾಚಿಕೊಳ್ಳೋದು ಒಳ್ಳೆಯದು. ಅತಿ ಆಸೆ ಬೇಡ ಅಂದ್ಕೊಂಡು ನನ್ನ ಅಭಿಪ್ರಾಯ. ನಿಮ್ಮ ಹತ್ರ ಎಷ್ಟು ಸಾಧ್ಯ ಆಗ್ತದೋ ಅಷ್ಟನ್ನು ಮಾಡಿ. ಖಂಡಿತವಾಗಲೂ ಕೂಡ ಈ ಗುರುಬಲದ ಸಮಯದಲ್ಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗೋದ್ರಲ್ಲಿ ಸಂಶಯವಿಲ್ಲ. ಇನ್ನು ಮುಂದೆ ನೋಡೋದಿದ್ರೆ, ಯಾವುದೇ ವ್ಯಕ್ತಿಗಾದರೂ ಕೂಡ ಒಂದು ಕನಸಿರ್ತದೆ, ನನ್ನ ಜೀವನದಲ್ಲಿ ಒಂದು ಸಾರಿ ಆದರೂ ನಾನು 4 ವೀಲರ್ ತೊಗೋಬೇಕು ಅಥವಾ ಒಂದು 2 ವೀಲರ್ ತೊಗೋಬೇಕು ಹೇಳ್ಕೊಂಡು. ಅಂಥವ್ರಿಗೂ ಕೂಡ ಒಂದು ವಾಹನ ಭಾಗ್ಯ ಹೇಳುವಂಥದ್ದಿದೆ. ತುಂಬ ಜನರು ಬಂದುಬಿಟ್ಟು ಡೌನ್ ಪೇಮೆಂಟ್ ಮಾಡಿರ್ತೀರ, ಲೋನ್ ಅಪ್ರೂವಲ್ ಆಗಿರೋದಿಲ್ಲ, ಅಥವಾ ದುಡ್ಡೆಲ್ಲ ಇರ್ತದೆ, ಆ ಶೋರೂಮಲ್ಲಿ ನಿಮಗೆ ಗಾಡಿನೇ ಸಿಕ್ಕಿರೋದಿಲ್ಲ ನೀವು ಹೇಳಿ ಟೈಮಿಗೆ. ಇಂಥವೆಲ್ಲ ಒಂದು ಸಮಸ್ಯೆಗಳು ಎದುರಾಕೊಂಡಿದ್ದವರು ಇವಾಗ ಇದರಿಂದ ಹೊರಗಡೆ ಬಂದುಬಿಟ್ಟು ನೀವು ಗಾಡಿನ ಪರ್ಚೇಸ್ ಮಾಡ್ಕೋಬೋದು. ಇನ್ನು ತುಂಬ ಜನರದ್ದೊಂದು ಕನಸಿನ ಕೂಸು ಅಂತಂದರೆ ಮನೆ. ಫೌಂಡೇಶನ್ ಹಾಕಿದ್ರಿ, ಫಿಲ್ಲರು ಕೂಡ ಎದ್ದಿದೆ, ಬಿಲ್ಡಿಂಗ್ ಕಟ್ಟಕ್ಕೆ ನಿಮ್ಮ ಹತ್ರ ಅಮೌಂಟ್ ಆಗ್ತಾಯಿಲ್ಲ. ಅಮೌಂಟ್ ಆದರೂ ಕೂಡ ಒಂದು ಕಾರ್ಮಿಕರಿಂದ ತೊಂದರೆ ಆಗ್ತಿರುವಂಥವ್ರು, ಅವರಿಗೆಲ್ಲ ಕೂಡ ಇವಾಗ ಇಂಥ ಒಂದು ಸಮಸ್ಯೆಯಿಂದ ಮುಕ್ತಿಯಾಗುವಂಥದ್ದು, ನಿಮ್ಮ ಮನೆಯೂ ನೀವು ಕಟ್ಟುವಂಥದ್ದಾಗ್ತದೆ, ನಿಮ್ಮ ಕನಸಿನ ಕೂಸು ಕೂಡ ಬೆಳೆದಂಗೆ ಆಗ್ತದೆ. ಏನೋ ಒಂದು ನಿಮ್ಮ ಇಚ್ಛಾಶಕ್ತಿಯ ಪ್ರಕಾರ ನೀವು ಖರೀದಿಗಳನ್ನು ಮಾಡಬಹುದು. ನೀವು ಚಿನ್ನನೂ ಖರೀದಿ ಮಾಡ್ಬೋದು, ವಜ್ರನೂ ಖರೀದಿ ಮಾಡ್ಬೋದು. ಆಯಿತಾ? ಇನ್ನು ಒಂದು ಪ್ರವಾಸದ ವಿಚಾರಕ್ಕೆ ಬಂದರೆ, ತುಂಬ ಜನ ಮಕರ ರಾಶಿಯಲ್ಲಿ ಊರು ಸುತ್ತಬೇಕು ಹೇಳುವಂಥದ್ದು ಇದ್ದೇ ಇರ್ತದೆ. ಕೆಲವೊಂದು ಪ್ರಸಿದ್ಧ ಕ್ಷೇತ್ರಗಳಿಗೆ ಹೋಗಬೇಕು, ಅಲ್ಲಿ ಟೂರ್ ಹಾಕಬೇಕು, ಅಥವಾ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಬೇಕು ಕುಟುಂಬ ಸಮೇತ ಅಂದ್ಕೊಂಡು. ಆದರೆ ಎಲ್ಲೋ ಒಂದು ಕಡೆಗೆ ಹಣಕಾಸಿನ ಅವಶ್ಯಕತೆ ನಮಗೆ ಜಾಸ್ತಿ ಇದ್ದಾಗ ಇಂಥ ಒಂದು ಪ್ರವಾಸದ ಅನಿಸಿಕೆಗಳು ಬರೋದಿಲ್ಲ. ಯಾರ ಹತ್ರ ದುಡ್ಡು ಇರ್ತದೋ, ಯಾರಿಗೆ ಅವಕಾಶ ಇರ್ತದೋ, ಯಾರಿಗೆ ಸಮಯ ಇರ್ತದೋ ಅಂಥವರು ದೂರದ ಲಾಂಗ್ ಟ್ರಾವೆಲ್ ಭಾಗ್ಯ ಹೇಳುವಂಥದ್ದಿದೆ. ಖಂಡಿತವಾಗ್ಲೂ ನಿಮ್ಗೆ ಅವಕಾಶ ಇದ್ದರೆ ಹೋಗ್ಬಿಟ್ಟು ಬರ್ಬೋದು. ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದರೆ, ವಿದೇಶದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಇಷ್ಟು ದಿನ ತಾನು ವ್ಯಾಸಂಗ ಮಾಡಬೇಕು ಅಂದ್ಕೊಂಡಿದ್ದವರು ಎಲ್ಲೋ ಒಂದು ಕಡೆಗೆ ಅಡ್ಮಿಷನ್ ಸಿಕ್ಕಿರೋದಿಲ್ಲ, ಅಥವಾ ನಿಮಗೆ ಅಡ್ಮಿಷನ್ ಸಿಕ್ಕಿದ್ರು ಕೂಡ ವೀಸಾ ಪ್ರಾಬ್ಲಮ್ ಆಗಿತ್ತು, ಏನೆಲ್ಲ ಒಂದು ತೊಂದರೆಯಿಂದ ಹೋಲ್ಡ್ ಹಾಕ್ಕೊಂಡಿತ್ತು, ಹೆಲ್ಡಪ್ ಆಗಿತ್ತು, ಅದೆಲ್ಲ ರಿಲೀಸ್ ಆಗುವಂಥದ್ದು. ಖಂಡಿತವಾಗಲೂ ಕೂಡ ಒಂದು ಹೈಯರ್ ಎಜುಕೇಷನ್ ಹೇಳುವಂಥದ್ದು ಏನು ವಿದೇಶದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಿದ್ದವರಿಗೆ ಇದು ಒಂದು ಶುಭ ಸಮಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗ್ಲೂ ಕೂಡ ನೀವು ಮಾಡಬಹುದು. ಅದೇ ರೀತಿಯಾಗಿ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದವರು ಯಾರೆಲ್ಲ PhD ಮಾಡಬೇಕು, IAS ಓದಬೇಕು, IPS ಓದಬೇಕು, ಅಥವಾ ಎಕ್ಸಾಮನ್ನು ಬರೀಬೇಕು, ಅಥವಾ ಬ್ಯಾಂಕ್ ಎಕ್ಸಾಮ್ ಆಗಿರಲಿ, ಯಾವುದೇ ರೀತಿಯಾದಂಥ ಒಂದು ಹೈಯರ್ ಸ್ಟಡೀಸ್ ಮಾಡಬೇಕು ಅಂದ್ಕೊಂಡಿದ್ದವರು, ಅಥವಾ ಯಾವುದೋ ಒಂದು ಪ್ರೊಫೆಷ್ನಲ್ ಎಕ್ಸಾಮನ್ನು ಪ್ರಿಪೇರ್ ಮಾಡ್ತಿದ್ದವರಿಗೂ ಕೂಡ ಅತಿ ಸೂಕ್ತವಾದಂತಹ ಅತಿ ಶುಭವಾದಂಥ ಸಮಯ ಅಂತಂದರೆ ಈ ಅಕ್ಟೋಬರ್ 18ರಿಂದ ಡಿಸೆಂಬರ್ 4ನೇ ತಾರೀಕುವರೆಗೂ. ಖಂಡಿತವಾಗಲೂ ಕೂಡ ಪರಿಶ್ರಮ ನಿಮ್ಮದಿರಲಿ, ಫಲ ಆಗಿ ಭಗವಂತ ಕೊಡ್ತಾನೆ. ಇನ್ನು ಪಿತ್ರಾರ್ಜಿತ ಆಸ್ತಿಯ ವಿಚಾರ, ಇದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಆಲ್ಮೋಸ್ಟ್ ನಡೀತಾ ಇರುವಂಥದ್ದಲ್ವಾ. ಇಲ್ಲಿ ಏನಾಗಿದೆ ಕೇಳಿದರೆ, ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಒಂದು ಆಸ್ತಿ ಅಂತಸ್ತು ಅಂದ್ಕೊಂಡು ಮಾಡಿಟ್ಟವರು ನಿಮ್ಮ ಹಿರಿಯರು. ಆದರೆ ಅವರು ಮಾಡಿಟ್ಟಂಥ ಒಂದು ಆಸ್ತಿದಲ್ಲಿ ಒಂದು ಪಾಲು ಮಾಡ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ಕಚ್ಚಾಟ ಮಾಡ್ಕೊಂಡಿದ್ದವರು. ಅವರು ಕಷ್ಟ ಬಿದ್ದುಬಿಟ್ಟು ಮಾಡಿದ್ದಾರೆ, ಅವರು ಇಷ್ಟ ಬಿಟ್ಬಿಟ್ಟು ಮಾಡಿಟ್ಟಿದ್ದಾರೆ, ನನ್ನ ಮೊಮ್ಮಕ್ಕಳಿಗಾಗಿರ್ಬೋದು, ತನ್ನ ಮಕ್ಕಳಿಗಾಗಿರ್ಬೋದು ಅಂದ್ಕೊಂಡು. ಅವ್ರು ಇವತ್ತು ನಿಮ್ಮ ಜೊತೆಗಿಲ್ಲ, ಆದರೆ ಅವರು ಕಷ್ಟಪಟ್ಟು ಮಾಡಿದಂಥ ಒಂದು ಆಸ್ತಿನೇ ನಿಮ್ಮ ಹತ್ರ ಪಾಲು ಮಾಡ್ಕೊಳ್ಳೋಕ್ಕಾಗ್ದೇ ಕಚ್ಚಾಡ್ತಾ ಇರೋರಿಗೆ ನಾನು ಈ ಮಾತು ಹೇಳ್ತಿರೋದು. ಇವಾಗ ಪಿತ್ರಾರ್ಜಿತ ಆಸ್ತಿಯ ಯೋಗ ಹೇಳುವಂಥದ್ದಿದೆ. ಖಂಡಿತವಾಗ್ಲೂ ಎರಡೂ ಪಾರ್ಟಿಯವ್ರು ಕೂತು ಮಾತಾಡಿಕೊಂಡು ಈ ಆಸ್ತಿ ಒಂದು ವ್ಯಾಜ್ಯನ ದೂರ ಮಾಡ್ಕೋಬೋದು, ನಿಮ್ಮ ಪಾಲು ನೀವು ಪಡ್ಕೋಬಹುದು. ಖಂಡಿತವಾಗ್ಲೂ ಪಿತ್ರಾರ್ಜಿತ ಆಸ್ತಿ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಗುರುಬಲದಲ್ಲಿ ಇದೆ. ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ ಕೌಟುಂಬಿಕ ಕಲಹಗಳು. ಅವ್ರು ನೋಡಿದ್ರೆ ಇವ್ರಿಗಾಗೋದಿಲ್ಲ, ಇವ್ರಿಗೆ ನೋಡಿದ್ರೆ ಅವ್ರಿಗಾಗೋದಿಲ್ಲ, ಕಿರಿಕಿರಿ. ಅವ್ರೇನಾದ್ರು ಒಂದು ಜಾಸ್ತಿ ಮಾಡಿದರೆ ಇವ್ರಿಗೆ ಆಗ್ಬರೋದಿಲ್ಲ, ಅವರೇನು ಕಮ್ಮಿ ಮಾಡಿದರೆ ಇವ್ರಿಗೆ ಆಗ್ಬರೋದಿಲ್ಲ. ಇಂಥ ಕಿರಿಕಿರಿಗಳು, ಜಗಳಗಳು, ಈ ಕೌಟುಂಬಿಕ ಕಲಹಗಳು ಅಂತ್ಯವಾಗುವಂಥದ್ದು. ಇನ್ನು ಮುಂದೆ ಖುಷಿಯಾಗಿ ಸುಖದಿಂದ ಒಂದು ನಂದ ಗೋಕುಲದ ಥರ ಒಂದು ಮನೆ ನಡೆಸ್ಕೊಂಡು ಹೋಗುವಂಥ ಒಂದು ಯೋಗ ಭಾಗ್ಯಗಳು ಬರ್ತದೆ. ಗುರುಬಲ ಬಂದ್ಕೊಳ್ಳಿ ಇದೆಲ್ಲ ಆಟೋಮೆಟಿಕ್ ಬರೋದಿಲ್ಲ, ಅದರಲ್ಲಿ ನಿಮ್ಮ ಪ್ರಯತ್ನ ಇರಬೇಕು. ಎಲ್ಲೋ ಒಂದು ಕಡೆ ಗಂಡನಿಂದ ಇಂತಹ ಜಗಳಗಳ ಒಂದು ತಪ್ಪಾಗ್ತಿದ್ರೆ ಹೆಂಡತಿ ಜೊತೆಗೆ ಸಂಧಾನದ ಮೂಲಕ ಅದನ್ನು ಬಗೆಹರಿಸ್ಕೊಳ್ಳಿ. ಅದೇ ಒಂದು ಹೆಂಡತಿಯಿಂದ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದ್ರೆ ಹೆಂಡತಿಯಾದವರು ಸಂಧಾನದ ಮೂಲಕ ಬಗೆಹರಿಸ್ಕೊಳ್ಳಿ. ಇದನ್ನು ತಾರಕಕ್ಕೆ ಎತ್ಕೊಂಡು ಹೋಗಬೇಡಿ. ತಾರಕಕ್ಕೆ ಎತ್ಕೊಂಡು ಹೋದರೆ 4 ಜನ ನಿಮ್ಗೆ ಆಡ್ಕೊಂಡು ಮಾತಾಡ್ಕೊಳ್ಳೋ ಥರ ಮಾಡ್ಕೊಂಡ್ಬಿಟ್ಟಿರ, ಆಮೇಲೆ ಅದನ್ನೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮನೆ ಒಳಗಡೆ ನಡೆದಿರುವಂಥ ಜಗಳ 4 ಕೋಣೆಗಳ ಮಧ್ಯೆ ಸೀಮಿತ ಆಗಿರಬೇಕು ಅದು, ಮತ್ತು ಉಂಡು ಮಲಗೋ ತನಕ ಮಾತ್ರ ಇರುವಂಥದ್ದು.
ಅದು ಉಂಡು ಮಲಗೋ ತನಕ ಮಾತ್ರ ಇದ್ದರೆ ನೀವು ಯಾವತ್ತಿದ್ರೂ ಒಂದಾಗೇ ಜೀವನ ಪೂರ್ತಿ ಬಾಳ್ತೀರಾ. ಖಂಡಿತವಾಗ್ಲೂ ಕೂಡ ಈ ಕೌಟುಂಬಿಕ ಕಲಹಗಳು ಅಂತ್ಯವಾಗುವಂಥದ್ದಾಗ್ತದೆ. ಇನ್ನು ಯಾರೆಲ್ಲ ಪ್ರೀತಿ ಮಾಡ್ತಾ ಇದ್ದವರು ಏನೋ ಕಾರಣಾಂತರದಿಂದ ಬ್ರೇಕಪ್ ಆಗೋಗ್ತದೆ. 2-3 ವರ್ಷದ ಲವ್ ಅಥವಾ 10-15 ವರ್ಷದ ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ಲವ್ ಆಗಿರುವಂಥವ್ರು ತುಂಬ ಚೆನ್ನಾಗೇ ಇರ್ತಾರೆ. ಎಲ್ಲೋ ಒಂದು ಕಡೆಗೆ ಆಕಸ್ಮಿಕವಾಗಿ ಈ ರಾಹು ಕೇತು ಪರಿವರ್ತನೆ ಆಗಿತ್ತು. ಆ ಸಂದರ್ಭದಲ್ಲಿ ತುಂಬ ಜನರು ಬ್ರೇಕಪ್ ಆಗಿದೆ. ಅಂಥ ಸಂದರ್ಭದಲ್ಲಿ ಬ್ರೇಕಪ್ ಆದವ್ರದ್ದು ಕೂಡ ಈಗ ಮತ್ತೆ ಒಂದಾಗುವಂಥ ಭಾಗ್ಯ ಇದೆ. ಎಲ್ಲೋ ಒಂದು ಕಡೆಗೆ ತಮ್ಮಲ್ಲಿರುವಂಥ ಅಹಂಕಾರನ ಬಿಟ್ಟು ನೀವು ಒಂದು ಫೋನ್ ಮಾಡಿ ಅಥವಾ ಅವ್ರಿಗೆ ಹೋಗಿ ಡೈರೆಕ್ಟಾಗಿ ಮೀಟ್ ಮಾಡಿ. ನೀವೇನೋ ಅಲ್ಲಿ ಯಾರ ಬಗ್ಗೆ ಈ ಕಾಲದಲ್ಲಿ ಮಾತಾಡ್ರೆ ಯಾರು ಕೆಳಗಡೆ ಆಗೋದಿಲ್ಲ. ನಮ್ಮ ವಿನಯತೆ ಮತ್ತು ನಮ್ರತೆ ಮಾತ್ರ ಎದ್ದು ತೋರಿಸುವಂಥದ್ದು. ಇವತ್ತು ಅವಳು ಹುಡುಗಿ, ನಾನು ಅವಳ ಹತ್ರ ನಾನು ಸಾರಿ ಕೇಳಬಾರ್ದು ಅಂದ್ಕೊಂಡು ಒಂದು ಹುಡುಗ ಯೋಚನೆ ಮಾಡಬಾರ್ದು. ಅಥವಾ ಒಂದು ಹುಡುಗಿ ಆಗಿದ್ದವರು ತಾನು ಅವನ ಹತ್ರ ಸಾರಿ ಕೇಳಬಾರ್ದು, ನನ್ನಿಂದ ಏನು ತಪ್ಪೇ ಆಗಲಿಲ್ಲ ಹೇಳುವಂಥದ್ದು ಒಂದು ಮನೋಭಾವನೆಗೆ ಹೋಗಬಾರ್ದು. ನಾವಿಬ್ಬರು ಒಂದೇ ಅಂದ್ಕೊಂಡ್ಬಿಟ್ಟು ನೀವು ಒಂದು ಹೆಜ್ಜೆ ಇಟ್ಕೊಂಡು ಹೋದರೆ ಮುಂದೆ ಬರುವಂಥ ಭವಿಷ್ಯದಲ್ಲಿ ನೀವು ಒಂದು ಗಂಡ ಹೆಂಡತಿಯಾಗಿ ಖುಷಿಯಿಂದ ಬಾಳಬಹುದು. ಇಂಥ ಒಂದು ಬ್ರೇಕಪ್ಗಳಿಗೆಲ್ಲ ಅಂತ್ಯ ಆಗ್ತದೆ. ಖಂಡಿತವಾಗ್ಲೂ ಕೂಡ ಧೈರ್ಯವಾಗಿ ತಾವು ನಿಮ್ಮ ಪ್ರೀತಿಯನ್ನು ಕೂಡ ಕಂಟಿನ್ಯೂ ಮಾಡಬಹುದು. ಇನ್ನು ಶುಭ ಕಾರ್ಯಗಳು, ತುಂಬ ಜನ ಮಕರ ರಾಶಿಯವರು ಕೆಲವೊಂದಿಷ್ಟು ಶುಭ ಕಾರ್ಯಗಳು ಮಾಡ್ಕೋಬೇಕು ಅಂದ್ಕೊಂಡಿದ್ದವರು ಕೂಡ ಯಾವುದೇ ಕಾರ್ಯನೂ ನಡೀತಿರಲಿಲ್ಲ. ಏನೋ ಎಲ್ಲ ಪ್ರಿಪೇರ್ ಆಗಿರ್ತಿತ್ತು, ಒಂದು ಡೇಟು ಫಿಕ್ಸ್ ಆಗಿರ್ತಿತ್ತು, ಏನೋ ಒಂದು ಕಮಿಟ್ಮೆಂಟು ಯಾವುದೋ ಒಂದು ತೊಂದರೆಯಿಂದ ಕೆಲಸ ನಿಂತು ಹೋಗಿರುವಂಥದ್ದು. ಹಾಗಾದರೆ ಈಗ ಈ ಸಮಯದಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು. ಕೆಲವೊಬ್ಬರು ಬಂದುಬಿಟ್ಟು ಮನೆ ಕಟ್ಟಿರ್ತಾರೆ, ಒಂದು ಗೃಹ ಪ್ರವೇಶ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಥವಾ ತುಂಬ ಜನರ ಮಕ್ಕಳದ್ದು ಮದುವೆ ಆಗದೇ ಇರುವಂಥವ್ರಿಗೂ ಕೂಡ ಈಗ ಮದುವೆ ಭಾಗ್ಯ ಅಂತ ಆವಾಗಲೇ ಹೇಳಿದೆ. ಇಂತಹ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೀತದೆ. ಅತಿ ಮುಖ್ಯವಾದಂಥ ಒಂದು ವಿಚಾರಕ್ಕೆ ಬರ್ತೀನಿ. ನಿಮಗೆ ಯಾರಿಗೆಲ್ಲ ಬಂದುಬಿಟ್ಟು ಈ ಮಕರ ರಾಶಿಯವರಲ್ಲಿ ಒಂದು ಸ್ವಲ್ಪ ಅಶಾಂತಿ ಕಾಡ್ತಾ ಇರುವಂಥವ್ರು, ಅಥವಾ ನೆಮ್ಮದಿ ಸಿಗದೇ ಇರುವಂಥವ್ರು, ಅಥವಾ ಏನೋ ಒಂದು ವಿಚಾರನೇ ಇರೋದಿಲ್ಲ, ಅಥವಾ ಯಾವುದೇ ಒಂದು ಸಮಸ್ಯೆನೇ ಇಲ್ದಿದ್ರೂ ಕೂಡ ನೀವು ಎಲ್ಲೋ ಒಂದು ಕಡೆಗೆ ಒಬ್ಬಂಟಿತನ ನಿಮ್ಗೆ ಕಾಡ್ತಾ ಇರುವಂಥವ್ರಿಗೂ ಕೂಡ ಖಂಡಿತವಾಗಲೂ ಕೂಡ ಈ ಸಂದರ್ಭದಲ್ಲಿ ಇಂಥ ಒಬ್ಬಂಟಿತನದಿಂದ ದೂರ ಬರುವಂಥದ್ದು, ಅಥವಾ ಆ ನೆಮ್ಮದಿ ಹೇಳುವಂಥದ್ದು ಕಂಡುಕೊಳ್ಳುವಂಥದ್ದು, ಮತ್ತು ಈ ಅಶಾಂತಿ ಹೇಳುವಂಥದ್ದು ದೂರ ಆಗುವಂಥದ್ದು ಆಗ್ತದೆ. ಇದಕ್ಕೆ ಏನು ಮಾಡಬೇಕು ಪರಿಹಾರ ಅಂತಂದರೆ, ಗುರು ರಾಘವೇಂದ್ರರಿಗೆ ನೀವು ಪ್ರಾರ್ಥನೆ ಮಾಡಿ, ಅವರ ಒಂದು ಆರಾಧನೆ ಮಾಡಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ದುರ್ಗಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಖಂಡಿತವಾಗ್ಲೂ ಕೂಡ ಯಶಸ್ಸು, ಇಂತಹ ಒಂದು ಕೀರ್ತಿ, ಒಂದು ಸಮಾಜದಲ್ಲಿ ಗೌರವ ಹೇಳುವಂಥದ್ದು ನಿಮ್ಗೆ ಬರ್ತದೆ. ಇನ್ನು ಮುಂದೆ ನೋಡೋದಿದ್ರೆ ಇದನ್ನು ಬಂದುಬಿಟ್ಟು ತುಂಬ ಜನ ಮಕರ ರಾಶಿಯವರ ಪ್ರಶ್ನೆ ಕೂಡ, ಯಾರಿಂದನೂ ನನಗೊಂದು ಸಪೋರ್ಟೇ ಸಿಗ್ತಿಲ್ಲಲ್ಲ, ನಾನು ಏನು ಮಾಡಲಿ, ನಾನು ಏನು ತಪ್ಪು ಮಾಡಿದ್ದೀನಿ ಹೇಳುವಂಥದ್ದು. ಮಕರ ರಾಶಿಯವರಲ್ಲಿ ನಂದು ಒಂದು ವಿನಮ್ರ ವಿನಂತಿ ಏನಂತಂದರೆ, ಯಾರಿಂದನೂ ನೀನು ಏನೂ ಬಯಸೋಕೆ ಹೋಗಬೇಡಿ. ಖಂಡಿತವಾಗ್ಲೂ ಯಾರಿಂದನೂ ನೀವು ಏನೂ ಬಯಸೋಕೆ ಹೋಗಬೇಡಿ. ಶ್ರದ್ಧೆ ನಿಷ್ಠೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ಮಾಡಿಕೊಂಡು ಹೋಗಿ. ಪ್ರತಿಯೊಬ್ಬರು ನಿಮ್ಮ ಜೊತೆಗೇ ಇರ್ತಾರೆ. ಎಲ್ಲೋ ಒಂದು ಕಡೆಗೆ ಅವನೇನೋ ನನಗೆ ಮಾಡಿಕೊಡ್ತಾನೆ, ಇವನೇನೋ ಮಾಡಿಕೊಡ್ಬೋದು ಅಂದ್ಕೊಂಡ್ಬಿಟ್ಟು ದೂರದ ಒಂದು ಭರವಸೆಯ ಬೆಳಕಿನ ಮೇಲೆ ನೀವು ಕೂತ್ಕೊಂಡಿದ್ರೆ ಯಾರು ಬಂದುಬಿಟ್ಟು ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಬರೋದಿಲ್ಲ. ಈ ಕಾಲದಲ್ಲಿ ನೀವು ಇಲ್ಲಿ ಬಂದುಬಿಟ್ಟು ಒನ್ ಮ್ಯಾನ್ ಆರ್ಮಿ ಆಗಲೇಬೇಕು. ಯಾಕಂತಂದರೆ ನಿಮ್ಮ ರಾಶ್ಯಾಧಿಪತಿ ಶನಿ ಮಹಾತ್ಮ, ಮಾಡಿದ್ದಷ್ಟು ಉಣ್ಣೋ ಮಾರಾಯ ಹೇಳೋ ಥರ ನಿಮ್ಮ ಒಂದು ಜೀವನ ಇರ್ತದೆ. ನೀವು ಒಬ್ಬರೇ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟು ಮಾಡಬೇಕು. ನೀವು ತಂದೆ ಆದರೆ ನನ್ನ ಮಕ್ಕಳು ಮಾಡಿಕೊಡ್ತಾರೆ, ಅಥವಾ ನನ್ನ ಮಗಳು ಮಾಡಿಕೊಡ್ತಾರೆ, ನನ್ನ ಅಯೋಧ್ಯೆಗಳು ಮಾಡಿಕೊಡ್ತಾರೆ ಅಂದ್ಕೊಂಡಿರ್ಬೋದು. ಅಥವಾ ನೀವೇ ಒಂದು ಮಗ ಆಗಿದ್ದರೆ ನಮ್ಮ ಅಪ್ಪಾಜಿ ಮಾಡಿಕೊಡ್ತಾರೆ, ನಮ್ಮ ಮಾವ ಮಾಡಿಕೊಡ್ತಾರೆ, ಮತ್ತು ನಮ್ಮ ಅಮ್ಮ ಮಾಡಿಕೊಡ್ತಾರೆ, ಎಲ್ಲರೂ ಮಾಡಿಕೊಡ್ತಾರೆ ಅಂದ್ಕೊಂಡು ನಂಬಿಕೆ ಮೇಲೆ ಇರ್ತೀರ. ಆ ವಿಶ್ವಾಸ ನಿಮ್ಮಲ್ಲಿರಲಿ, ಆ ನಂಬಿಕೆ ಬೇಡ. ಯಾಕಂತಂದರೆ ನೀವು ಯಾರಿಂದ ಏನನ್ನು ಬಯಸ್ತೀರೋ ಅವರಿಗೂ ಕೂಡ ನಿಮ್ಮಷ್ಟೇ ಸಮಸ್ಯೆ ಇರ್ಬೋದು ಹೇಳುವಂಥದ್ದು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ಬರೀ ನಿಮಗೆ ಅವ್ರು ಹೆಲ್ಪ್ ಮಾಡ್ತಾ ಕೂತ್ಕೊಂಡ್ರೆ ಅವ್ರ ಜೀವನನೂ ಅವ್ರು ನೋಡ್ಕೋಬೇಕಲ್ವ. ನಿಮ್ಮ ಥರದ್ದೇ ಹಲವಾರು ಕಮಿಟ್ಮೆಂಟ್ಗಳು ಅವ್ರಿಗೂ ಕೂಡ ಇರ್ತದೆ ಹೇಳುವಂಥದ್ದು ಮರೆಯೋಕ್ಕೆ ಹೋಗಬೇಡಿ. ಏಕಾಂಗಿಯಾಗಿ ನೀವು ಎದ್ದು ನಿಂತ್ಕೊಳ್ಳಿ. ಏಕಾಂಗಿಯಾಗಿ ಒನ್ ಮ್ಯಾನ್ ಆರ್ಮಿ ಶೋನ ನೀವು ತೋರಿಸಿ. ಯಾಕೆ ನಿಮಗೆ ಈ ಸಮಾಜದಲ್ಲಿ ಯಾರು ನಿಮಗೆ ಗೌರವ ಕೊಡೋದಿಲ್ಲ, ಅಥವಾ ಯಾರು ನಿಮಗೆ ಕೆಟ್ಟದಾಗ ಮಾತಾಡ್ತಾರೆ ಅಂದ್ಕೊಂಡ್ಬಿಟ್ಟು ಆವಾಗ ನಿಮಗೆ ತನ್ನಿಂದ ತಾನೇ ನಿಮಗೆ ಗೊತ್ತಾಗುವಂಥದ್ದು ಆಗ್ತದೆ. ಹಾಗಾಗಿ ಈ ಗುರುಬಲ ಹೇಳುವಂಥದ್ದು ನಿಮ್ಮ ಸ್ವಬಲ ಅಂತ ತಿಳ್ಕೊಂಡು ಕೆಚ್ಚದೆಯಿಂದ ಹೋರಾಡಿ, ಕೆಚ್ಚದೆಯಿಂದ ನಿಮ್ಮ ಕೆಲಸ ಮಾಡಿ, ಅದಕ್ಕೊಂದು ಗುರಿ ಇರಲಿ, ಗುರಿಗೆ ತಕ್ಕ ಗುರು ಇರಲಿ ಜೊತೆಗೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.